ಹಾರ್ಮುಜ್ಗೆ ದಿಗ್ಬಂಧನ. ಭಾರತದ ಹಡಗುಗಳು ಲಾಕ್ ಆಗಿದೆ. ಎಲ್ಎನ್ಜಿ, ಎಲ್ಪಿಜಿ, ಕಚ್ಚಾ ತೈಲ, ಟ್ಯಾಂಕರ್, ಕಂಟೈನರ್ ಹಡಗು ಲಾಕ್ ಆಗಿದೆ. ಹಾರ್ಮುಜ್ಗೆ ದಿಗ್ಬಂಧನ ಆಗಿದೆ. ಭಾರತದ ಹಡಗುಗಳು ಲಾಕ್ ಆಗಿದೆ. ಎಲ್ಪಿಜಿ, ಎಲ್ಎನ್ಜಿ, ಕಚ್ಚಾ ತೈಲ, ಟ್ಯಾಂಕರ್ ಹಡಗುಗಳು ಲಾಕ್. ಹಾರ್ಮುಜ್ನಲ್ಲಿ ಸಿಲುಕಿರುವಂತಹ 15 ಭಾರತೀಯ ಹಡಗುಗಳ ಕಡಲ ಸಂಚಾರಕ್ಕೆ ಅಡ್ಡಿಯಾಗಿದೆ. ಹಾರ್ಮುಜ್ ಜಲಸಂಧಿ ಪಶ್ಚಿಮ ಭಾಗದಲ್ಲಿರುವ ಶಿಪ್ಗಳು. ಇರಾನ್ ವಿರುದ್ಧ ಸಮರ ಸಾರಿರುವ ಡೊನಾಲ್ಡ್ ಟ್ರಂಪ್ ಇಂದಿನಿಂದ ಹಾರ್ಮುಜ್ ವಶಕ್ಕೆ ಪಡೆಯುವುದಾಗಿ ಧಮಕಿಯನ್ನ ಹಾಕಿದ್ದಾರೆ. ಟ್ರಂಪ್ ಹುಚ್ಚಾಟದಿಂದ ಜಾಗತಿಕ ಮಟ್ಟದಲ್ಲಿ ತೈಲ ಬಿಕ್ಕಟ್ಟು ಶುರುವಾಗಿದೆ. ಭಾರತಕ್ಕೆ ಬರಬೇಕಿದ್ದ ಹಡಗು ಲಾಕ್ ಆಗಿದೆ. ತೈಲ ಪೂರೈಕೆ ವ್ಯತ್ಯಯ ಆಗುವಂತ ಚಾನ್ಸಸ್ಗಳು ಹೆಚ್ಚು. ಇನ್ನೇನು ಯುದ್ಧ ನಿಂತು ಬಿಡುತ್ತೆ, ಎಂದಿನಂತೆ ಹಾರ್ಮುಜ್ ಜಲಸಂಧಿ ಓಪನ್ ಆಗುತ್ತೆ, ಟ್ರೇಡ್ಗಳು ನಡೆಯೋಕೆ ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ಮಾಹಿತಿ ಇತ್ತು. ಬಟ್ ಇಲ್ಲಿ ಎಲ್ಲವೂ ಸಹಿತ ಉಲ್ಟಾಯಿತು. ಅಮೆರಿಕಾದ ಷರತ್ತುಗಳಿಗೆ ಇರಾನ್ ಒಪ್ಕೊಳ್ತಾ ಇಲ್ಲ, ಇರಾನ್ನ ಷರತ್ತುಗಳಿಗೆ ಅಮೆರಿಕ ಒಪ್ಕೊಳ್ತಾ ಇಲ್ಲ. ಹೀಗಾಗಿ ಮತ್ತೆ ಯುದ್ಧ ಶುರುವಾಗಿದೆ. ಹಾರ್ಮುಜ್ನನ್ನ ವಶಕ್ಕೆ ಪಡೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಶತಪ್ರಯತ್ನ ಮಾಡ್ತಾ ಇದ್ದಾರೆ. ಯುದ್ಧವನ್ನ ಸಾರ್ತಾ ಇದ್ದಾರೆ. ಯುಎಸ್ಎ ಸೈನಿಕರನ್ನ ಈಗ ಆಲ್ರೆಡಿ ಹಾರ್ಮುಜ್ ಜಲಸಂಧಿಯತ್ತ ಕಳಿಸ್ಬಿಟ್ಟಿದ್ದೀವಿ, ಯುದ್ಧಕ್ಕೆ ನಾವು ರೆಡಿ ಆಗ್ಬಿಟ್ಟಿದ್ದೀವಿ ಅನ್ನುವಂಥ ಒಂದಿಷ್ಟು ಮಾತುಗಳನ್ನ ಆಡಿರುವಂಥದ್ದು. ಹೇಗೋ ಭಾರತದ ಫ್ಲಾಗ್ ಅನ್ನ ಹಾಕೊಂಡು ಭಾರತದ ಹಡಗುಗಳು ನಮ್ಮ ದೇಶಕ್ಕೆ ಬಂದು ತಲುಪ್ತಾ ಇತ್ತು. ಈಗ ಅದಕ್ಕೂ ಸಹಿತ ಕಲ್ಲು ಬಿದ್ದಿದೆ. ಈಗ ಯಾವ ಹಡಗುಗಳು ಅಲ್ಲಿಂದ ಬರ್ತಾ ಇಲ್ಲ. 15 ಹಡಗುಗಳು, ಎಲ್ಪಿಜಿ, ಎಲ್ಎನ್ಜಿ, ಕಚ್ಚಾ ತೈಲ ಎಲ್ಲ ಹಡಗುಗಳು ಇದೀಗ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿದ್ದಾವೆ. ಟೋಟಲಿ 15 ಶಿಪ್ಗಳು. ಈಗ ಇದರಿಂದ ಭಾರತದಲ್ಲಿ ಮತ್ತಷ್ಟು ದೊಡ್ಡ ಮಟ್ಟದ ಸಮಸ್ಯೆ ಆಗುವಂಥದ್ದು ಕಾಣಿಸ್ತಾ ಇದೆ. ಈಗಾಗಲೇ ಏನು ಅನಿಲ ಪೂರೈಕೆಯಲ್ಲಿ ಮುಂಚೆ 50% ಕಮರ್ಷಿಯಲ್ ಗ್ಯಾಸ್ಗಳು ಪೂರೈಕೆ ಆಗ್ತಾ ಇತ್ತು, ಅದನ್ನ 70%ಗೆ ಏರಿಕೆ ಮಾಡ್ತಾರೆ. ಯಾಕಂದ್ರೆ ಇರಾನ್ ಈಗಾಗಲೇ ಹಾರ್ಮುಜ್ ಜಲಸಂಧಿಯಿಂದ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗ್ತಾ ಇತ್ತು. ನಮ್ಮ ಭಾರತಕ್ಕೆ ಬರುವಂಥ ಟ್ರೇಡ್ಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿರಲಿಲ್ಲ. ಬಟ್ ಈಗ ಸ್ಟಾಪ್ ಆಗಿರೋದ್ರಿಂದ ಮತ್ತಷ್ಟು ದೊಡ್ಡ ಮಟ್ಟದ ಕೊರತೆಗಳು ಆಗುವಂಥದ್ದು ಕಾಣಿಸ್ತಾ ಇದೆ. ಈಗಾಗಲೇ ಗ್ಯಾಸ್ ವಿಚಾರದಲ್ಲಿ ಆಟೋ ಚಾಲಕರಿಗೆ ಯಾವ ರೀತಿಯಾದಂಥ ಸಮಸ್ಯೆ ಆಗಿದೆ. ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲಿ ಗಮನಿಸಿದ್ವಿ, ಜನ ಎಲ್ಲ ಹೊಡೆದಾಡ್ಕೊಂಡು ಬಿಟ್ರು ಪೆಟ್ರೋಲ್ ಡೀಸೆಲ್ ಬಂಕ್ಗಳಲ್ಲಿ. ಅಷ್ಟರ ಮಟ್ಟಿಗೆ ತಾರಕಕ್ಕೇರಿ ಹೋಗಿದೆ. ಹೀಗಾಗಿ ಮತ್ತೆ ಭಾರತದಲ್ಲಿ ಇದು ಆರ್ಥಿಕವಾಗಿ ಸಾಕಷ್ಟು ಹೊಡೆತವನ್ನ ಕೊಡುವಂತ ಚಾನ್ಸಸ್ಸು. ಹೇಗೋ ಹಾರ್ಮುಜ್ ಜಲಸಂಧಿಯಿಂದ ಭಾರತಕ್ಕೆ ಹಡಗುಗಳು ಟ್ರಾನ್ಸ್ಪೋರ್ಟ್ ಆಗ್ತಾ ಇತ್ತು, ತೈಲ ಟ್ರಾನ್ಸ್ಪೋರ್ಟ್ ಆಗ್ತಾ ಇತ್ತು, ಅನಿಲ ಟ್ರಾನ್ಸ್ಪೋರ್ಟ್ ಆಗ್ತಾ ಇತ್ತು. ಬಟ್ ಈಗ ಮತ್ತೆ ದೊಡ್ಡ ಮಟ್ಟದ ಸಮಸ್ಯೆ. ಇದಕ್ಕೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ರೀತಿಯಾದಂಥ ಆಕ್ಷನ್ಸ್ಗಳನ್ನು ತೆಗೆದುಕೊಳ್ತಾರೆ, ಇರಾನ್ ಜೊತೆ ಮತ್ತೆ ಮಾತುಕತೆ ನಡೆಸುವಂಥ ಸಾಧ್ಯತೆಗಳಿರುವಂಥದ್ದು. ಇನ್ನು ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ, ಹಾರ್ಮುಜ್ ಜಲಸಂಧಿಯನ್ನು ವಶಪಡಿಸಿಕೊಳ್ಳೋದಕ್ಕೆ ನಾವು ಹೋರಾಟಕ್ಕೆ ಮುಂದಾಗಿದ್ದೀವಿ. ನಮ್ಮ ಸೈನಿಕರು ಈಗಾಗಲೇ ಹಾರ್ಮುಜ್ ಜಲಸಂಧಿಯತ್ತ ಹೋಗ್ತಾ ಇದ್ದಾರೆ, ಅಲ್ಲಿ ಹೋರಾಟಕ್ಕೆ ಅಂತ ಮುನ್ನುಗ್ತಾ ಇದ್ದಾರೆ ಅನ್ನುವಂಥ ಟ್ರಂಪ್ ಹೇಳಿಕೆ ಇದೀಗ ಇರಾನ್ಗೆ ಒಂದಿಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿ ಮತ್ತಷ್ಟು ಅಲ್ಲಿ ಜಾಗೃತಿಯ ದೃಷ್ಟಿಯಿಂದ ಸಹಿತ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ.